ಇಡೀ ದೇಶಕ್ಕೆ ಬದಲಾವಣೆಯ ಬೆಳಕು ತಂದ ಒಬ್ಬ ಸಾಮಾನ್ಯ ಯುವಕ, ಇಡೀ ದೇಶದ ಸಂವಿಧಾನವನ್ನು ರಚಿಸಿದ ಒಬ್ಬ ಅಸಾಮಾನ್ಯ ನಾಯಕನಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕತೆ ಇದು. ಯಾಕೆ ಹೀಗ್ ಕೂತಿದ್ಯಾ ಭೀಮಾ? ಶಾಲೆಗೆ ಹೋಗಕ್ಕೆ ನನ್ಗೂ ಇಷ್ಟ, ಆದ್ರೆ ನನ್ನ ಶಾಲೆ ಒಳಗ್ ಬಿಡಲ್ಲ. ನೋಡು ಭೀಮಾ, ಹೋರಾಟ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಜನ ಹೇಡಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶನ ಮುಟ್ಟಬೇಕು. ನಾನು ಸಾಧಿಸ್ತೀನಿ. ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಶಾಲೆ ಒಳಗಡೆ ಹೋಗ್ತಾ ಇದ್ದೇನೆ. ಪುಸ್ತಕ ಅಂದ್ರೆ ನನಗಿಷ್ಟ, ನಾನು ಓದ್ತೀನಿ. ಬಿಟ್ಬೇಡ ನನ್ನ, ದೂರ ನಿಂತ್ಕೋ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನಿನ್ನೊಂದರಿಗೆ ವಿದ್ಯಾಭ್ಯಾಸ ಯಾಕೆ? ನಾನೆಷ್ಟು ನಿನ್ನ ಹತ್ರ ಬರೋಕ್ಕೆ ಪ್ರಯತ್ನ ಪಡ್ತಿದ್ದೀನೋ ಅಷ್ಟೇ ಜನರು ನನ್ನನ್ನ ದೂರ ಮಾಡ್ತಿದ್ದಾರೆ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಭೀಮಾ, ತರಗತಿ ಒಳಗಡೆ ಬಂದ್ರೆ ನಾವು ಕೂತ್ಕೊಳ್ಳಲ್ಲ. ಪ್ರಾಣ ನೀನೇ, ಪ್ರಾಣ ನೀನೇ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ. ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನೀನೇ ಎಲ್ಲ, ಬೇರೇನಿಲ್ಲ. ಪರಪಂಚ ನೀನೇ. ಜಾತಿ ಹೆಸರಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು? ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಭೀಮಾ, ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಡಬೇಡ. ನೀನಿಡೋ ಪ್ರತಿ ಹೆಜ್ಜೆಲೂ ಅಸಹಾಯಕರ ಗೆಲುವಿದೆ, ನೊಂದವರ ಸಂತೋಷ ಇದೆ, ಇವರೆಲ್ಲರ ಮುಂದಿನ ಭವಿಷ್ಯ ಇದೆ. ಅಪ್ಪ, ಭೀಮಾ, ಒಂದ್ ಮಾತನಾಡ್ಸ್ಕೊಡ್ತೀಯ? ನೀನು ಹೋರಾಡ್ಬೇಕು. ಯಾರು ಇಲ್ಲದೆ ಇರೋರ್ಗೋಸ್ಕರ ಹೋರಾಡ್ಬೇಕು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು. ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು, ಸಮಾನತೆಯನ್ನು, ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀನೇ ಬರೋ, ಜಗ ಹೇಳಿದೆ ಜೈ ಭೀಮರ. ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾದರೆ ಅವರ ಬರಹ ಭಾರತದ ಸಂವಿಧಾನವೇ ಆಯಿತು.
बारी जान मैं तुझ पे वार ना, 100 बारी जान मैं तेरे कुर्बान मेरी